ಸಮಾವೇಶದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ, ನೋಡೋಣ. ಮಾಡಲಿಲ್ಲ. ಇವತ್ತು ಅಂಬಾನಿ, ಅದಾನಿ, ಬಿಎಸ್ಎನ್ ನಲ್ಲಿ 54,000 ಉದ್ಯೋಗಿಗಳಿದ್ದಾರೆ. ಆ 54,000 ಉದ್ಯೋಗಿಗಳನ್ನ ಮನೆ ಕಳಿಸಿ ಅದಾನಿಯವರ ಜಿಯೋ ಅದಾನಿಯವರ ಜಿಯೋ ಅದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀರಿ. ಇವತ್ತು ಒಂದ್ ಕಡೆ ಉದ್ಯೋಗ ಕಳ್ಕೊತಾ ಇದ್ದೀರಿ. ಬೆಂಗಳೂರಿನಲ್ಲಿರ್ತಕ್ಕಂಥ ITI ಅದನ್ನ ಮುಚ್ಚಲಿಕ್ಕೆ ಹೋಗಿದ್ದೀರಿ. ಉದ್ಯೋಗ ಯಾರಿಗೂ ಕೊಡ್ಲಿಲ್ಲ. ಯುವಕರಿಗೆ ತೃಪ್ತಿ ತಿಮ್ಮಪ್ಪನ ನಾಮ ಹಾಕಿದ್ರಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀರಿ ಅಂತೇಳಿ 5 ವರ್ಷಗಳಲ್ಲಿ 10 ಕೋಟಿ ಉದ್ಯೋಗ. ನಾನು ಕೇಳ್ತೀನಿ ಆ ಯುವಕರಿಗೆ, ಇಷ್ಟೆಲ್ಲ ಟೋಪಿ ಹಾಕಿದ ಮೇಲೂ ಕೂಡ ನೀವು ಮೋದಿ 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 ಅಂತಿರಲ್ಲ. ಒಮ್ಮೆ ಆಲೋಚನೆ ಮಾಡಿ. ಮೋದಿ 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 ಅನ್ನೋದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ನರೇಂದ್ರ ಮೋದಿ ಟೋಪಿ ಹಾಕಿದಾರಲ್ಲ, ಮಕ್ಕಳ ಟೋಪಿ ಹಾಕಿದಾರಲ್ಲ, ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ. ನರೇಂದ್ರ ಮೋದಿ ಯಾರು ಕೂಡ ಅವರಿಗೆ ಚೌಕಿದಾರ್ ಅಂತ ಅವ್ರು ಯಾರು ಕೂಡ ಅವರಿಗೆ ಯಾರು ಹೇಳಿಲ್ಲ. ಅವರಿಗೆ ರಾಷ್ಟ್ರಪತಿಗಳು ಅವರಿಗೆ ಚೌಕಿದಾರ್ ಅಂತೇಳಿ ಅವ್ರಿಗೆ ನಾಮಕರಣ ಮಾಡಿಲ್ಲ. ಇವರೇ ಹೇಳ್ಕೊಂಡಿರೋದು ನಾನು ಚೌಕಿದಾರ. ನರೇಂದ್ರ ಮೋದಿ ಅವರೇ, ರಫೇಲ್ ಹಗರಣದಲ್ಲಿ 30,000 ಕೋಟಿ ರೂಪಾಯಿ ನೀವು ಅಂಬಾನಿಗಳು, ಅನಿಲ್ ಅಂಬಾನಿ ಸೇರ್ಕೊಂಡು ಲೂಟಿ ಹೊಡೆದಿದ್ದೀರಿ. ಅದಕ್ಕೋಸ್ಕರ ನಿಮಗೆ ನೀವು ಚೌಕಿದಾರ್ ಅಲ್ಲ, ಭ್ರಷ್ಟಾಚಾರದಲ್ಲಿ ಭಾಗಿದಾರ್ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲೋ, ಈ ರಾಜ್ಯದ ಮುಖ್ಯಮಂತ್ರಿ ಬಡವರ ಸಾಲ ಮನ್ನಾ ಮಾಡಿದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ JDS ಮತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಕುತ್ಕೋಬೇಕು, ವೇದಿಕೆ ಮೇಲೆ ಎಲ್ಲ ದಯವಿಟ್ಟು ಕೂತ್ಕೊಳ್ಳಿ. ಇವಾಗ ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಮಲೇಶನ ಒಂದು 2 ನಿಮಿಷ ಕೂತ್ಕೊಳ್ರಿ ಎಲ್ಲ. ಕಾರ್ತಿಕ್ ಪ್ಲೀಸ್ ಸಿಟ್ ಡೌನ್.